ನಾನಿವತ್ತು ತೋರ್ಸಕ್ಕೆ ಬಂದಿರೋದು HD ಕ್ಲಾಸಿಕ್ CL2 ಅಂತ. HD ಕ್ಲಾಸಿಕ್ D250 ಅಂತ. ಈ ಗಾಡಿ ಬಂದು 1986 ಇಸ್ವಿದು, 1986 ಹತ್ತತ್ರ 40 ವರ್ಷ ಆಗೈತೆ ಗಾಡಿಗೆ. ಇದಕ್ಕೆ ಈಗಲೂ ಕಬ್ಬಣ ಕಲ್ಲು ಇದ್ದಂಗೆ ಐತೆ. ಸ್ಪೆಷಾಲಿಟಿ ಏನಂದರೆ ಇದೇ ಸ್ಪೆಷಾಲಿಟಿ. ಇದನ್ನು ಒಳಗಡೆ ಪ್ರೆಸ್ ಮಾಡಿಬಿಟ್ಟು ಈ ಕಡೆ ಮಾಡಿದ್ರೆ ಕಿಕ್ಕರ್ ಆಗುತ್ತೆ, ಇದನ್ನೇ ಈ ಕಡೆ ಹಾಕೊಂಡ್ರೆ ಗೇರ್ ಆಗುತ್ತೆ. ಎರಡರೂ ಇದರಲ್ಲೇ 4 ಸ್ಪೀಡ್ ಬರುತ್ತೆ. ಇದು ಬಂದು 246cc ಸಿಂಗಲ್ ಸಿಲಿಂಡ್ರು, ಡಬಲ್ ಎಕ್ಸಾಸ್ಟ್ ಬರುತ್ತೆ. 4 ಸ್ಪೀಡು, ಮ್ಯಾನ್ಯುಯಲ್ ಗೇರು. 4 ಗೇರಲ್ಲೂ 4 ನ್ಯೂಟ್ಲಿದೆ. 4ನೇ ಗೇರಲ್ಲಿದ್ದರೂ ನ್ಯೂಟ್ಲು ಮಾಡ್ಕೋಬೋದು, ಆ ಥರ ಇದು ಕೊಟ್ಟಿದ್ದಾನೆ. ಇದೇ ಕಿಕ್ಕರು, ಇದೇ ಗೇರು. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ HDಲಿ ಆಗಿನ ಕಾಲದಲ್ಲಿ ಯಾರು RC ಕಾರ್ಡ್ ಇಟ್ಕೊಂಡು ಓಡಾಡ್ತಿದ್ದಿಲ್ಲ, ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲೇ ಇರ್ತಿತ್ತು. ಇದೇ RC ಕಾರ್ಡ್ ಇದ್ದಂಗೆ, ಇದೇ ತೋರಿಸೋ ಸಾಕು, ಎಲ್ಲ ಡೀಟೇಲ್ಸ್ ಗಾಡಿದೆಲ್ಲ ಇಲ್ಲೇ ಇರುತ್ತೆ. ಆಗಿನ ಕಾಲದಲ್ಲಿ ಹ್ಯಾಂಡ್ಲ್ ಲಾಕ್ ಹೆಂಗೆ ಮಾಡ್ತಿದ್ರು ಅಂದರೆ, ಇಲ್ಲಿದೆ ನೋಡಿ, ಇಲ್ಲಿಗೆ ಬೀಗ ಹಾಕ್ಬಿಟ್ರೆ ಹ್ಯಾಂಡ್ಲ್ ಲಾಕ್ ಆಗ್ತಿತ್ತು. ಒಂದು ಬೀಗ ಹಾಕ್ಕೊಬಿಡೋರು. ಮುಂದೆ ವೀಲು 16 ಇಂಚ್ ವೀಲ್ ಬರುತ್ತೆ, ಹಿಂದ್ಗಡೆದು ಸೇಮೇ ಬರುತ್ತೆ. ಹಿಂದೆ ವೀಲ್ ಬಿಚ್ಚಿ ಮುಂದಕ್ಕೆ ಹಾಕ್ಬೋದು, ಮುಂದೆ ವೀಲ್ ಬಿಚ್ಚಿ ಹಿಂದಕ್ಕೆ ಹಾಕ್ಬೋದು. ಸ್ಟೆಪ್ನಿ ಬೇಕಾದ್ರೆ ಫಿಟ್ ಮಾಡ್ಕೋಬೋದು ಇಲ್ಲಿಗೆ. ಆಗಿನ ಕಾಲದಲ್ಲೆಲ್ಲ ಸ್ಟೆಪ್ನಿ ಎಕ್ಸ್ಟ್ರಾ ಟೈರು ಪಂಚ್ಕಿಂಚರ್ ಆದರೆ ಅಂತ ಎಕ್ಸ್ಟ್ರಾ ಈಗ ಇಲ್ಲಿಗೆ ಫಿಟ್ ಮಾಡ್ಕೋತಿದ್ರು. ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಆ ಥರ. ಟಾಪ್ ಸ್ಪೀಡ್ ಬಂದು 140 ಕೊಟ್ಟಿದ್ದಾರೆ. 120 ಗಂಟೆ ಹೋಗುತ್ತೆ ನಾನು ನೋಡಿರೋ ಮಟ್ಟಿಗೆ. 140 ಗಂಟೆ ಟ್ರೈ ಮಾಡಿಲ್ಲ. ಫ್ರಂಟ್ ನೋಡ್ತೀರಾ ಅಂದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಎಂಥ ಬೆಟ್ಟ ಗುಡ್ಡ ಏನೇ ಹತ್ತಿದ್ರು ಜಗ್ಗಲ್ಲ. ಬೆಟ್ಟ ಗುಡ್ಡ ಹತ್ತಕ್ಕೆ ಒಂಥರ ಈಗ ಬಂದೈತಲ್ಲ ಎಕ್ಸ್ಪಲ್ಸು, ಹಿಮಾಲಯನ್ ಎಲ್ಲ ಆಗಿನ ಕಾಲದಲ್ಲೇ ಇತ್ತು. ರೋಡ್ ಕಿಂಗು HD ಜಾವಾಗಳು. ಅದು ಆಫ್ ರೋಡ್ ಗಾಡಿ ಅಂತ ಹೇಳ್ಬೋದು ಬೇಕಾರೆ. ಇನ್ನು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ಬರುತ್ತೆ. ಇದು ಆಫ್ ರೋಡ್ ಮಾಡೋಕ್ಕೆ ಎಂಥ ಬೆಟ್ಟ ಗುಡ್ಡ ರೋಡ್ ಇದ್ರೂ ತಗೊಂಡು ಹೋಗ್ತಾ ಇರ್ಬೋದು. ಇನ್ನು ಕಾಲದಲ್ಲಿ ಪೆಟ್ರೋಲ್ ಕದಿಯೋ ನನ್ನ ಮಕ್ಕಳು ಯಾರೂ ಇತ್ತಿಲ್ಲ, ಡೈರೆಕ್ಟಾಗಿತ್ತು. ಯಾವ ಕೀಗಿ ಏನು ಬರ್ತಿತ್ತಿಲ್ಲ ಇದರಲ್ಲಿ. ಡೈರೆಕ್ಟ್ ಪೆಟ್ರೋಲ್ ಹಾಕ್ಸು, ಡೈರೆಕ್ಟ್ ಹಾಕ್ಕೊಂಡು ಹೋಗ್ತಾ ಇರ್ಬೋದಿತ್ತು ಎಲ್ಲಿ ಬೇಕಲ್ಲಿ. ಇನ್ನು ಈ ಕಡೆ ಬಂದರೆ ಈ ಕಡೆ ಬ್ಯಾಟ್ರಿ ಬಾಕ್ಸ್ ಬರುತ್ತೆ, ಆ ಕಡೆ ಇದೇ ಥರ ಆ ಸೈಡು ಏರ್ ಫಿಲ್ಟ್ರ್ ಬಾಕ್ಸ್ ಬರುತ್ತೆ. ಬ್ರೇಕ್ ಲೈಟ್ ಉದ್ರೋ ಹೋಗೈತೆ ಇದ್ರದ್ದು ವೈಬ್ರೇಷನ್ಗೆ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ತಡ್ರಿ, ಸೌಂಡ್ ಹೆಂಗೈತೆ ಕೇಳ್ಕೊಬೋದು. ಪೆಟ್ರೋಲ್ ಆನ್ ಮಾಡ್ಬೇಕು ಹಿಂಗೆ. ನೆಕ್ಸ್ಟು ಕಾರಲ್ಲಿ ತಗೊಂಡು ನೋಡಿ ಹೆಂಗೈತೆ. ಬುಲೆಟ್ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಜಿಮ್ಗೆ ಹೋಗ್ಬಿಟ್ಟು ಲೆಗ್ ಎಕ್ಸಸೈಸ್ ಮಾಡೋದೇ ಬೇಡ. ಈ ಗಾಡಿ ಗೇರ್ ಚೇಂಜ್ ಮಾಡ್ತಾಯಿದ್ರೆ ಸಾಕು, ದಿನ ಓಡಿಸಿದ್ರೆ ಲೆಗ್ ಎಕ್ಸಸೈಸ್ ಆಗೋಗುತ್ತೆ. ಈ ಗಾಡಿ ಮೈಸೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ದು 1978ರಿಂದ 1996 ಗಂಟ ಮ್ಯಾನುಫ್ಯಾಕ್ಚರು ಮೈಸೂರಲ್ಲಿ ಫ್ಯಾಕ್ಟ್ರಿ ಇತ್ತು, ಶೋರೂಮ್ ಇತ್ತು. ಈಗ 2 ಸ್ಟ್ರೋಕ್ ಸ್ಟಾಪ್ ಆದಮೇಲೆ ನಿಲ್ಲಿಸ್ಬಿಟ್ರು. ಇದು ಸಿಂಗಲ್ ಓನರ್ ಗಾಡಿ, 40 ವರ್ಷದ್ದು. ಆಗ ತಗೊಂಡಾಗ ಶೋರೂಮ್ ರೇಟು 12,000 ಅಂತೆ. ಇವಾಗ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಗಾಡಿಗಳಿಗೆ ಎಕ್ಸಾಸ್ಟ್ ಹಾಕ್ಕೊಂಡು ಸೌಂಡ್ ಬಾರ್ ಎಕ್ಸಾಸ್ಟ್ ಹಾಕ್ಕೊಂಡು ಹೋದರೆ ಪೊಲೀಸರು ದುಡ್ಡು ಕಾಸು ಮಾಡ್ಕೊತಾರೆ. ಆದರೆ ಇದು ಹುಡ್ತಾನೆ ಈ ಥರ ಸೌಂಡ್ ಮಾಡ್ಕೊಂಡು ಬಂದ್ಬಿಟ್ಟೈತೆ. ಇದಕ್ಕೇನು ಮಾಡೋಕ್ಕಾಗಲ್ಲ. ಸೌಂಡ್ ಕಮ್ಮಿ ಮಾಡಬೇಕು ಅಂದ್ರೆ ನಾವು ಎಕ್ಸ್ಟ್ರಾ ಫಿಲ್ಟ್ರ್ ಹಾಕ್ಸ್ಬೇಕು, ಮಫ್ಲರ್ ಹಾಕ್ಸ್ಬೇಕು ಸೌಂಡ್ ಕಮ್ಮಿ ಆಗೋಕ್ಕೆ. ಎಲ್ಲ ಸೌಂಡ್ ಜಾಸ್ತಿ ಆಗೋಕ್ಕೆ ಮಫ್ಲರ್ ಹಾಕ್ಸಿದ್ರೆ, HDಗೆ ಮಾತ್ರ ಸೌಂಡ್ ಕಮ್ಮಿ ಆಗೋಕ್ಕೆ ಮಫ್ಲರ್ ಹಾಕ್ಸ್ಬೇಕು ನಾವು. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗೈತೆ, ಸಕ್ಕತ್ತಾಗೈತೆ. ಲೈಟ್ ನೋಡಿ, ನನ್ನ ಮಗ ವಿಡಿಯೋ ಮಾಡಬೇಕು ಬಾರ್ಲ ಅಂದರೆ ಈಗ ಬಂದವನೇ. ಇದು ನನ್ನದೇ ಬೈಕು.
ಇದು ನಂದೇ ಬೈಕು ನೋಡಿ. ಅಣ್ಣ 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 ಕನಕ, ಪಾಪ್ಯುಲರ್ ಕನಕ. ಆದರೂ ಈ ಗಾಡೀಲಿ ಹೋಗೋ ಮಜಾನೇ ಬೇರೆ. ರೈಡಿಂಗು ಒಂಥರ ಖುಷಿ ಕೊಡ್ತದೆ. ಹೀಗೆ ಒಂದು ರೈಡ್ ಹೋಗೋಣ ಅಂತ ನಾನಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಚಂದಗಳಮ್ಮ ದೇವಸ್ಥಾನ, ಪವರ್ಫುಲ್ ದೇವರು. ಸುತ್ತಮುತ್ತ ನಮ್ಮ ಸುತ್ತಮುತ್ತ ಜನಗಳಿಗೆಲ್ಲ ನಂಬಿರೋ ದೇವರು. ನಾನು ಅಮಾವಾಸ್ಯೆ ದಿನವೇ ಹೋಗ್ಬೇಕಿತ್ತು, ಬಿಸಿ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಸೌಂಡ್ ಕೇಳಿಸ್ಕೊಳ್ಳಿ, ಸೌಂಡ. ಗೊತ್ತಾಗೆಲ್ಲ ಇರೋದಿಲ್ಲ, ಎಲ್ಲಿ ಮಾತಾಡ್ಸ್ಬೇಕಾಗಿಲ್ಲ ಇಲ್ಲ. ಈಗ ಸೇತುವೆ ಬರುತ್ತೆ ನೋಡಿ ಹೆಂಗಿದೆ ಅಂತ. ಪಕ್ಕ ಹೊಳೆ ಪಕ್ಕ ಬ್ರಿಡ್ಜ್ ಇದು ನಂದಗೆರೆ. ಬೇಕಾದ್ರೂ ಆಟ ಆಡಿಸ್ಕೊಂಡು ಹೊಡಿಬೋದು ಗಾಡಿ. ಗಾಡಿ ವಿಲ್ಲನ್ ಗಾಡಿ ಇದು, ವಿಲ್ಲನ್. ಮಾಡ್ಕೊಂಡು ಒಂದು ಕೈಲಿ ಬೈಕ್ ಓಡಿಸ್ಕೊಂಡು ಒಂದು ಕೈಲಿ ವ್ಲಾಗ್ ಮಾಡ್ಕೊಂಡು ಕಷ್ಟಪಟ್ಟು ಓಡಿಸ್ಕೊಂಡಿಲ್ಲ. ಇವಾಗ ಹಿಮಾಲಯನ್ನು ಯಾವ್ಯಾವ ಬೈಕ್ ಬಂದ್ಬಿಟ್ಟವೆ, ಅಡ್ವೆಂಚರ್ ಬೈಕ್ಸ್ಗಳು. ಆಗಿನ ಕಾಲದಲ್ಲೇ ಬೆಟ್ಟ ಗುಡ್ಡ ಎಂಥ ಬೆಟ್ಟ ಇದ್ರು, ರೈಡ್ಗೆ ಅಂತ ಬಿಟ್ಟಿದ್ದ ಗಾಡಿ ಎಚ್ ಡಿ ರೋಡ್ಕಿಂಗು, ಎಚ್ ಡಿ ಕ್ಲಾಸಿಕ್ಕು, ಜಾವ ಗಾಡಿಗಳು. ಎಷ್ಟು ದೂರ ಹೋದ್ರು ಬೈಕೇನೋ ಬರಲ್ಲ. ಇಷ್ಟು ತೊಡೆ ಹೊಡೆಯೋಕೆ ಯಾರು ಇಲ್ವಲ್ಲ. ದೇವಸ್ಥಾನ ಬರ್ತಿಲ್ಲ, ನೋಡೋಣ ದೇವಸ್ಥಾನದ ಹತ್ರ ಹೋಗೋಣ, ಗೊತ್ತಾಗುತ್ತೆ ಏನು ಕತೆ ಅಂತ. ದೇವಸ್ಥಾನಕ್ಕೆ ಬಂದೆ. ಈಗ ನೋಡಿದ್ರೆ ಯಾವ ಜನನೂ ಇಲ್ಲ ಇವತ್ತು, ಫುಲ್ ಖಾಲಿ ಹೊಡಿತೈತೆ. ಅಣ್ಣ ಅಮ್ಮ ಯಾವತ್ತು ಇರ್ತಾರೆ ಜನ ಇಲ್ಲಿ? ಜನ ಯಾವತ್ತು ಇರ್ತಾರೆ? ಹಾಂ, ಇವತ್ತು ಅಂಗಡಿ ಪಂಗಡಿ ಇಲ್ಲಲ್ಲ, ಸಖತ್ ಜನ ಇರ್ತಾರೆ ಬಂದಾಗೆಲ್ಲ. ಇವತ್ತು ಫುಲ್ ಖಾಲಿ ಹೊಡಿತೈತಪ್ಪ. ನಾಳೆ ಜನ. ಇದೇ ದೇವಸ್ಥಾನ ಪವರ್ಫುಲ್ ದೇವಸ್ಥಾನ. ತಡೆ ಹೊಡೆಯೋರು ಇಲ್ಲ ಇವತ್ತು. ನೋಡಿ ಹೆಂಗೈತೆ ಬೈಕ್, ಈ ಥರ ಇದೆ. ಎಚ್ ಡಿ ಕ್ಲಾಸಿಕ್ D250. ಬನ್ನಿ ತಡೆ ಓಡಿಸ್ಕೊಂಬರೋಣ. ಇನ್ನು ಆ ಕಡೆ ಇದ್ದಾರಂತೆ, ಇವತ್ತು ಯಾರೂ ಇಲ್ಲ. ನೋಡೋಣ, ಅಲ್ಲೆಲ್ಲೋ ಇದ್ದಾರಂತೆ. ಅಲ್ಲಿದ್ದರೆ ತಡೆ ಹೊಡಿಸ್ಕೊಂಡು ದೃಷ್ಟಿ ತಡೆನ ಬರ್ಬೋದು. ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕೂ ಜಾಗ ಇರೋಲ್ಲ, ಅಷ್ಟು ಜನ ಇರ್ತಾರೆ.
ಹಾಂ ಎಲ್ಲಿ ಹಾಂ ಎಲ್ಲಿ ಇವತ್ತು ಯಾರು ಇಲ್ವಲ್ಲ ಇದ್ದಾರಾ ಕುತ್ಕೋಬೋದಾ ಇನ್ನ ತಲೆ ಓಡ್ಸಕ್ಕೆ ಕರ್ಕೊಂಡೆ ಹೋಯ್ತವ್ರ ಜೊತೆಲಿ ಇವತ್ತೇನು ಫುಲ್ ಕಾದು ಹೊಡಿತೈತಣ್ಣ ಹಚ್ಚ ಕಡೆ ತಗಾಡ್ಸ್ಕೊಂಡು ನೀಟಾಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಆ ಥರ ಇಲ್ಲ ಅದೆಲ್ಲ ಮಾಡಲ್ಲ ಬರೀ ಪೂಜೆ ಸಾಮಾನು ಸಾಕು ಕೊಡಿ ತಡೆ ಸಾಮಾನು ಇದೆಲ್ಲ ಬಂದರೆ ಇಲ್ಲಿ ಫಸ್ಟು ತಡೆ ಹೊಡಿಸ್ಕೊಂಡು ಆಮೇಲೆ ದೇವಸ್ಥಾನ ಪೂಜೆಗೆ ಹೋಗ್ಬೇಕು ಸೇಮ್ ಆರತಿ ಉಕ್ಕಳ ಎಲ್ಲ ಮಾಡ್ತಾರಲ್ಲ ಆ ಥರ ನಾವು ಕೊಡೋರು ಈ ಕೋಡಿದಲ್ಲಿ ಎಲ್ಲ ಕೊಡ್ತಾರೆ ನಮಗೆ ಅದೆಲ್ಲ ಇಷ್ಟ ಇಲ್ಲ ಬರೀ ಪೂಜೆ ಮಾಡ್ಸೋಣ ತಡೆ ಎಲ್ಲ ಒಡಿಸ್ಬಿಟ್ಟು ಸಿಗ್ತೀನಿ ನಿಮಗೆ ತಡೆ ಒಡಿಸಾಯ್ತು ಹಾಕ್ಬಿಟ್ಟು ಅಮೌಂಟ್ ಕೊಡಬೇಕು ಎಷ್ಟಾಯ್ತು ಅಮ್ಮ ಹಾಂ ಎಷ್ಟು ಎಷ್ಟು ಹೇಳಿ ರೋಡ್ಗಳು ಚೆನ್ನಾಗಿರಕ್ಕಿಲ್ಲ ಬೈಕಲ್ಲಿ ಬಂದಿರೋದಕ್ಕೆ ತಲೆ ಕೂದಲೆಲ್ಲ ಫುಲ್ ನಿಂತ್ಕೊಬಿಟ್ಟಿದೆ ಇನ್ನು ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಫುಲ್ ಖಾಲಿ ಹೊಡಿದೆ ನಾನು ಒಬ್ಬನೇ ಅನಿಸುತ್ತೆ ಸದ್ಯಕ್ಕೆ ಅಲ್ಲಿ ದೇವಸ್ಥಾನದ ಹತ್ರ ಇದು ಪೂಜೆ ಫ್ರೀ ಆಗೈತೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗೋದು ಇಲ್ಲ ಅಂದರೆ 1 ಕಿಲೋಮೀಟ್ರ್ ಕ್ಯೂವೇ ಇರುತ್ತೆ ಸುತ್ಕೊಂಡೆಲ್ಲ ಬರಬೇಕು ಕೇರ್ಪೇಟೆ ತಾಲೂಕವ್ರು ಯಾರ್ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲು ಎಲ್ಲ ಸಬ್ಸ್ಕ್ರೈಬು ಸಪೋರ್ಟು ಲೈಕು ಶೇರು ಮಾಡಿ ಪ್ಲೀಸ್ ಇದೇ ದೇವಸ್ಥಾನ ಡೈರೆಕ್ಟ್ ಎಂಟ್ರಿ ಹೋಗ್ಬೋದು ಮುಂಚೆ ಹಿಂಗೆಲ್ಲ ಕ್ಯೂ ಸುತ್ಕೊಂಡು ಬರಬೇಕು ದೇವರು ದರ್ಶನ ಆಯಿತು ನಾನು ಯಾವತ್ತೂ ಇಷ್ಟು ಬೇಗ ಬಂದು ದರ್ಶನ ಮಾಡಿದ್ದಿಲ್ಲ ಇಲ್ಲಿಂದ ಇಲ್ಲೆಲ್ಲ ಕ್ಯೂ ಇಲ್ಲಿ ಗಂಟ ಇಲ್ಲೆಲ್ಲ ಕ್ಯೂ ಇರ್ತದೆ ಇವತ್ತು ಹೆಂಗೋ ನೀಟಾಗಿ ದರ್ಶನ ಆಯಿತು ದೇವ್ರ ದರ್ಶನ ಆಯಿತು ಸ್ಲಿಪ್ಪರ್ ಹುಡುಕ್ತಾ ಇದ್ದೀನಿ ಎಲ್ಲಿ ಅಂತ ನಾನು ಅಲ್ಲಿ ತಡೆ ಓಡ್ಸೋಕ್ಕೆ ಹೋಗಿ ನಾನು ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಹಂಗೆ ಬೈಕ್ ಹತ್ಕೊಂಡು ಹಂಗೆ ಹೋಗೋಣ ಊರಿಗೆ ಚಂದ್ಗಳಮ್ಮ ದೇವಸ್ಥಾನದಿಂದ ಬತ್ತಾ ಇದೊಂದು ಯಾವುದೋ ದೇವಸ್ಥಾನ ಸಿಗುತ್ತೆ ದೇವಸ್ಥಾನದ ಹೆಸರು ನನಗೆ ನಿಜ ಗೊತ್ತಿಲ್ಲ ಆದರೂ ಅಲ್ಲಿ ಬಂದಾಗೆಲ್ಲ ಬಂದು ಹೋಯ್ತೀನಿ ಬಸವಣ್ಣ ದೇವರು ಇರೋದು ಬಸವೇಶ್ವರ ಫೋನ್ ಮಾಡಿದ್ದೆ ಬರೋ ರೂಟಲ್ಲೇ ಮನೆ ಇಲ್ಲೇ ಇದ್ದೀನಿ ಬ್ಯಾಂಕ್ ಹತ್ರ ಬಾ ಅಂತ ಮೀಟ್ ಮಾಡಿ ಸುಮಾರು ದಿನ ಆಗೈತೆ ಆಡ್ಸ್ಕೊಂಡು ಹೋಗುವ ಬನ್ನಿ ನಮ್ಮ ಹುಡುಗ ಸಿಗ್ತಾ ಫಾರ್ಮ್ ಹೌಸು ಕರ್ಕೊಂಡು ಹೋಗ್ತಾನೆ ಇಲ್ಲ ಸ್ಕೂಟಿಲಿ ಹೋಯ್ತವನೆ ಅವ್ರದ್ದೇ ಫಾರ್ಮ್ ಹೌಸ್ ಐತೆ ಮಂತಗೆರೆ ಹತ್ರ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಅವ್ರ ಫಾರ್ಮಸಿ ಏನೇನೈತಿ ಹೆಂಗೈತಿ ಅಯ್ಯೋ ರೋಡ್ ನೋಡ್ಕೊಡ್ರೆ ಹೆಂಗೈತೆ ರೋಡ್ ಇಲ್ಲೆಲ್ಲ ನವಿಲೋಯ್ತು ಹೊರಗಡೆ ನವಿಲೋಯ್ತು ಈಗ ಪಾಸ್ ಆಯ್ತು ಈ ರೋಡ್ಗೂ ಹೇಳಿ ಮಾಡಿಸೋಗೈತೆ ಗಾಡಿ ಸ್ಪ್ಲೆಂಡರ್ ಬಿಟ್ರೆ ಆಫ್ ರೋಡ್ ಗಾಡಿ ಆಫ್ ರೋಡ್ಗೂ ಸರಿ ಮಾಮೂಲಿ ರೋಡ್ಗೂ ಸರಿ ಫಾರ್ಮ್ ಹೌಸ್ ನೋಡಿ ಹೆಂಗಿದ್ಯಾ ಗುರು ಯಾವ್ದಿದ್ರು ಡಾಗು ಬಾಕ್ಸರ್ ಏನು ಹೆಸರು ರ್ಯಾಂಬೋ ಥ್ಯಾಂಕ್ಸ್ ಕಿಚ್ಚಲ್ಲ ತಾನೆ ಅಯ್ಯೋ ಅಂತ ಬರಲ್ಲ ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ದಕ್ಕೆ ಹೆಂಗುರು ಬಾಕ್ಸರ್ ಅಂತ ಬಾಕ್ಸು ಮಾಡ್ತೈತೆ ಎಲ್ಲ ನೋಡಿದ್ರಿ ಸಟ್ ಇನ್ನೊಂದು ಯಾವುದೋ ಕೂಗ್ತೈತೆ ಆಯ್ತು ನೋಡಿ ಸಟ್ ಬಾಕ್ಸಿಂಗೇ ಮಾಡ್ತೈತೆ ಗುರು ಇದು ಏನು ಹೆಸರು ಚಿಂಟು ನಮ್ಮ ಮಳೆ ಮೈನ ಹೆಸರು ಬಿಟ್ಟಿದೆ ಚಿಂಟು ಕಚ್ಚಿ ಚಲತಾನೆ
ದೊಡ್ಡ ನಾಯಿಗಳು ನಂಬೋದು ಹಂಗಾರೆ ಬೇಡ. ದೊಡ್ಡ ನಾಯಿಗಳು ನಂಬೋದು, ಸಣ್ಣ ನಾಯಿಗಳು ನಂಬೇಕಾದ್ರೆ ಇದು ನೋಡು ಬಾಕ್ಸ್ ಐ ಡೋರ್ನ ಕಿರಾಕ್ತದ ಕಣ ಇನ್ನು ಸ್ವಲ್ಪ ದಿನ. ಯಾವ್ದು ಗುರು ಏನೋ ಹೊಸ ಎಲ್ಲ ಕಟ್ಟಿದ್ಯಾ? ಏನು ಗುರು ಇದು ಕೋಳಿ ನವಿಲ್ ಥರ ರೆಕ್ಕೆ ಬಿಡ್ಕೊಂಡೈತೆ. ಹಾಂ ಹಿಂಗೆ ನವಿಲ್ ಇದ್ದಂಗೈತೆ. ತರವರಿ ಎಲ್ಲ ಇದ್ದು ಸ್ವಲ್ಪ ಸುಮಾರು ಅದು ಬ್ಲ್ಯಾಕ್ ಇರೋದು ಕಡಕ್ಲತ್ತದು. ಇವೆಲ್ಲ ಎಲ್ಲಿ ಸಿಗುತ್ತೆ ಇದು? ಇದು ಅಲ್ಲಿ ತರಬೇಕು. ಇದೇನು ಗುರು ಇಷ್ಟೊಂದು ಕಲರ್ ಆಗೈತೆ, ಬ್ಲ್ಯಾಕ್ ಕಲರ್ ಕೋಳಿ. ಬಾತು ಕೋಳಿನ ಸಾಕ್ಬಿಟ್ಟಿದ್ಯಾ? ಬಾತುಕೋಳಿ ಎಷ್ಟು 8 ಇದ್ದೋ ಎಲ್ಲ ನಾಯಿಗಳು ಡಮ್ಮನ್ ಸಾಕು. ನಿಮ್ಮ ನಾಯಿ ಕಚ್ಚಾಕ್ಬಿಟ್ಟಿರಂಗೈತೆ. ಎಲ್ಲ ಬೇರೆ ಇಲ್ಲಿ ಬೀದಿ ನಾಯಿಗಳು ಬರ್ತಾವೆ ಒಂದೊಂದ್ಸತಿ. ಹೌದಾ? ಟ್ಯಾಕ್ ಇದು ಸತ್ತಾಣಿದ್ದು. ಯಾರೋ ಇದು ಹಾಯ್ ಗುರು. ಆಡಿಗಿಂತ ಕುರಿ ಬೆಟರ್ ಅಂತಾರೆ. ಅಂದ್ರೆ ಕುರಿನೂ ಐತೆ, ಟಗರು ಎಲ್ಲ ಐತೆ. ಹುಡುಗ ಪರಿಚಯ ಎಷ್ಟು ವರ್ಷ ಆಯ್ತು ಗುರು? ನಾನೊಂದೇನು 2017 ಇದು ಗಿರ್ತಾನೆ ಗಿರಸ್ಸು ಗುದಿಯಂಗೈತಲ್ಲ ಗುರು. ಇದು ಏನು ಮಾಡಲ್ವಾ? ಏನು ಮಾಡಲ್ಲ, ಏನು ಮಾಡಲ್ಲ. ಹಿಂದೆ ಹೋಗ್ಬಿಟ್ಟು ಮುಂದಕ್ಕೆ ಬಂದು ಈಗ ಕುರಿ ಟಗರು ಹೋಗ್ಬಿಟ್ಟು ಗುದೀತದಲ್ಲ. ಇದ್ದೇ ಪರವಾಗಿಲ್ಲ, ಅದೇ 18 ವರ್ಷ ಕೂಡ ನೋಡಲ್ಲ ಹಾಲು ಗುದೀತೆ ಅಂತ ಗುರು. ಅದು ಅದು ಭಯ ಅಷ್ಟೇ. ಅದು ಸೋಲಾರು UPS ಎಲ್ಲ ಐತೆ. ಚಿಂಟು ಎಲ್ಲ ಐತೆ. ಈಗ ಹೊಸ್ತಾಗಿ ಮಾಡ್ತಿರೋದೇನು? ಇದು ಬಯೋಗ್ಯಾಸು ಮಾಮೂಲಿ. ಅಂದರೆ ಇದು ಸಗಣಿ ಕಲಿಸ್ಬಿಟ್ಟು ಇದರೊಳಗೆ ಯಾವ್ದ್ರೊಳಗೆ ಅದರಿಂದ ಹಿಂಗೆ ಬಿಡೋದು. ಹಾಂ ಬಿಟ್ಟಾಗ ಇಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಇದು ಊದ್ಕತ್ತದೆ ಫುಲ್ಲು. ಓ ಏರ್ ಬ್ಯಾಗ್ ಥರ ಊದ್ಕೊಳತ್ತಲ್ವ ಇದು? ಆಮೇಲೆ ಗ್ಯಾಸ್ ನೋಡ ಅಲ್ಲಿ ಹೋಗುತ್ತೆ. ಅಲ್ಲಿಂದ ಹೋಗಿ ಮನೆಗೆ ಕನೆಕ್ಷನ್ ಮನೆಗೆ ಇತ್ತಾನೆ. ಅಡುಗೆಗೆ ಅಡುಗೆಗೆ ಕರೆಂಟ್ ಮಾಡ್ಬೋದು. ಕರೆಂಟ್ ಆ ಥರ ಏನಿಲ್ಲ. ಏನು ಕರೆಂಟು? ಬರೀ ಅಡುಗೆಗೆ ಮಾತ್ರ ಯೂಸ್ ಮಾಡೋದಾ? ಈ ಥರದ್ದು ನೋಡಿದ್ದೀನಿ. ಫುಲ್ ಊದ್ಕೊಳತ್ತಲ್ಲ ಬ್ಯಾಗ್ ಥರ ಇಷ್ಟಾಗಲ್ಲ. ಇನ್ನೂ ನೀವು ಸ್ಟೋರ್ ಮಾಡ್ತಾ ಇದ್ದೀರ ಹಂಗಾರೆ? ಸಗಣಿ ಇಲ್ಲ ನಿನ್ನೆಯಿಂದ ಹೊಸ್ದಾಗಿ ಮಾಡಿರೋದು ಇದು. ಹಂಗಾರೆ ಇನ್ನೂ ಸ್ಟೋರ್ ಆಗಬೇಕು. ಇನ್ನೂ ಸ್ಟೋರ್ ಆಗಬೇಕಿದು. ಏನೇನು ಟೆಕ್ನಾಲಜಿ ಬಂದಿದೆ ಗುರು. ಇವೆಲ್ಲ ಸಾಕಕ್ಕೆ ಮುಂಚೆ ನಿನ್ಗೆ ಎಲ್ಲಿತ್ತು ಗುರು ಟೈಮು? ಈಗ ನೋಡಿ ಎಷ್ಟು ಪ್ರಾಣಿ ಸಾಕಿದ್ಯಾ. ಈಗ ಇನ್ನೂ ಎಷ್ಟಿತ್ತು ಇದೆಲ್ಲ ಕಮ್ಮಿ ಆಗ್ಬಿಟ್ಟೈತೆ. ಅದೇ ಹೇಳ್ತಾ ಇರೋದು. ಐದಿದ್ದೋ ಬರೀ ಇರೋದೇ ಒಂದು. ಆರಾಮಾಗಿ ಓಡಾಡ್ಕೊಂಡಿದ್ದೆ ನೋಡಿ. ಹೆಂಗೆ ಜವಾಬ್ದಾರಿ ಕೊಟ್ಬಿಟ್ಟವ್ರೆ ಮನೆಯವರು ಮದುವೆ ಆದಮೇಲೆ. ಇನ್ನು ತರವರಿ ಹಲಸಿನ ಗಿಡ ಎಲ್ಲ ಹಾಕಿದ್ದೀನಿ. ಹಾಂ ಅದು ಸಿದ್ದು ಜಾಕು, ರಾಮಚಂದ್ರನ್ನು, ಥೈಲ್ಯಾಂಡ್ ಪಿಂಕು ಅವೆಲ್ಲ ಇನ್ನೂ ಚಿಕ್ಕವು ಬರಬೇಕು. ಗಜನಿಂಬೆ ಸೇಮ್ ಚಿಕ್ಕ ಈ ಸೈಜ್ ಬರ್ತದೆ ನಿಂಬೆ. ಎಲ್ಲಾನು ಈಗ ಇನ್ನೂ ಡೆವಲಪ್ ಆಯ್ತು. ಇದು ರೆಡ್ ಲೇಡಿ ಅಂದ್ಬಿಟ್ಟು ಪಪ್ಪಾಯ ಇದ್ದಿದ್ದು ಎಲ್ಲ ಮುಗ್ದೋಯ್ತು. ಗಿಡ ತರಕ್ಕೆ ಹೋಗಿದೆ, ಔಟ್ ಆಫ್ ಸ್ಟಾಕ್. ಅದು ಹೆಂಗ್ ಬರ್ತದೆ ಗೊತ್ತಾ? ಕಲರ್ಫುಲ್ಲು. ಒಳ್ಳೆ ಚೆನ್ನಾಗಿ ನಮ್ಮ ಹುಡುಗನ ಮನೆ ಮಾತಾಡ್ಸ್ಕೊಂಡವ್ನ. ಈಗ ಊರ ಕಡೆಗೆ ಹೋಗ್ತಾ ಇದ್ದೀನಿ. ನಮ್ಮ ಕೇರ್ಪಡೆ ತಾಲೂಕವರು ಯಾರ್ಯಾರಿದ್ದೀರಾ ಬ್ಲಾಗ್ ಎಡ್ ಮಾಡ್ತಾಯಿದ್ದೀನಿ. ಬೈ ಟಾಟಾ, ಟೇಕ್ ಕೇರ್. ಇದು ನಮ್ಮ ಹುಡುಗನ ಮನೆ ಸಡನ್ ಗೊತ್ತಾಗೆಲ್ಲ ಇರೋದಿಲ್ಲ. ಅಲ್ಲೇ ಮಾತಾಡ್ಸ್ಬೇಕಾಗಿಲ್ಲ. ನಮಸ್ಕಾರ ಸಾರ್. ಮುಖ ತೋರಿಸಿ ಸರ್. ಹಾಲೆ ಹೋಗ್ತಾ ಬೈಕೊಂಡು ಹೋಗಿದ್ದೀವಿ ಸರ್. ನಿಮಗೆ ಸರ್ ಬಂದಿದ್ದೀವಿ ಸರ್. ಬಿಡೋದಾಡ. बाय बाय टाटा गुड बाय गया.